6 ವರ್ಷದ ಬಾಲಕಿ ವೆನೆಲ್ಲಾ ಕೊಲೆ ಕೇಸ್ನ ತನಿಖೆ ಜೋರಾಗ್ತಾ ಇದೆ. ಮಗು ಸಾವನ್ನಪ್ಪಿ 3 ತಿಂಗಳಾಗಿದ್ರಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆ ನಡೆಸಿದಂತೆಯೇ ವೈಜ್ಞಾನಿಕ ಸಾಕ್ಷ್ಯ ಸಂಗ್ರಹಕ್ಕೆ ಪೊಲೀಸರು ರೆಡಿಯಾಗಿದ್ದಾರೆ. ರೇಣುಕಾಸ್ವಾಮಿ ಕೇಸ್ ರೀತಿ ವೆನೆಲ್ಲಾ ಪ್ರಕರಣದ ತನಿಖೆ. ವೈಜ್ಞಾನಿಕವಾಗಿ ಸಾಕ್ಷ್ಯಗಳ ಸಂಗ್ರಹಕ್ಕೆ ಮುಂದಾದ ಖಾಕಿ ಪಡೆ. 6 ವರ್ಷದ ವೆನೆಲ್ಲಾ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಪ್ರಿಯಕರನ ಜೊತೆ ಸೇರ್ಕೊಂಡು ಹೆತ್ತವಳೆ ಹೆಣ ಉರುಳಿಸಿದ್ದು ರಾಜ್ಯದ ಜನರನ್ನ ಬೆಚ್ಚಿ ಬೀಳಿಸಿದೆ. ಸುಮಾರು 2 ತಿಂಗಳಿಂದ ಯಾರ ಕೈಗೂ ಸಿಗದೆ ತಲೆಮರೆಸಿಕೊಂಡಿದ್ದ ಸುರಸುಂದರಿ ಲಾಕ್ ಕೂಡ ಆಗಿದ್ದಾರೆ. ಹೀಗಾಗಿ ಪೊಲೀಸರು ಕೊಲೆ ಹಿಂದಿನ ಒಂದೊಂದೇ ಸಾಕ್ಷ್ಯ ಕೆದಕೋದಕ್ಕೆ ಶುರು ಮಾಡಿದ್ದಾರೆ. ಬಾಲಕಿ ಕೊಲೆ ಪ್ರಕರಣವನ್ನು ರೇಣುಕಾಸ್ವಾಮಿ ಕೇಸ್ ರೀತಿ ವೈಜ್ಞಾನಿಕವಾಗಿ ಸಾಕ್ಷ್ಯಗಳ ಸಂಗ್ರಹಕ್ಕೆ ತಯಾರಿ ನಡೆಸಿದ್ದಾರೆ. ವೆನೆಲ್ಲಾ ಕೊಲೆಯಾಗಿ ಈಗಾಗಲೇ 3 ತಿಂಗಳೇ ಕಳೆದು ಹೋಗಿದೆ. ಹೀಗಾಗಿ ತನಿಖಾಧಿಕಾರಿಗಳು ವೈಜ್ಞಾನಿಕ ಸಾಕ್ಷ್ಯಗಳ ಕಡೆ ಹೆಚ್ಚಿನ ಗಮನ ಹರಿಸಿದ್ದಾರೆ. ಬಾಲಕಿಯ ಹತ್ಯೆಗೂ ಮುನ್ನ ಹಾಗೂ ಹತ್ಯೆಯ ನಂತರ ಎಲ್ಲೆಲ್ಲಿ ಸುತ್ತಾಡಿದ್ರು ಅನ್ನೋದರ ಮಾಹಿತಿ ಸಂಗ್ರಹಿಸಿರೋ ಪೊಲೀಸರು ಖುದ್ದು ತಾವೇ ಹೋಗಿ ಸ್ಥಳ ಪರಿಶೀಲನೆ ನಡೆಸಲು ಪ್ಲಾನ್ ಮಾಡಿದ್ದಾರೆ. ಇದರ ಜೊತೆಗೆ ಸುತ್ತಮುತ್ತಲಿನ ಸಿಸಿಟಿವಿಯನ್ನು ಕಲೆ ಹಾಕ್ತಿದ್ದು ಕೊಲೆಯಾದ ದಿನ ಬಾಲಕಿ ಹಾಗೂ ಆರೋಪಿಗಳು ಧರಿಸಿದ್ದ ಬಟ್ಟೆಯನ್ನ ವಶಕ್ಕೆ ಪಡೆಯಲು ಮುಂದಾಗಿದ್ದಾರೆ. ಈಗಾಗಲೇ ಬಾಲಕಿ ಸಾವನ್ನಪ್ಪಿ 3 ತಿಂಗಳಾಗಿದೆ. ಹೀಗಾಗಿ ತಾಂತ್ರಿಕ ಹಾಗೂ ಸಾಂದರ್ಭಿಕ ಸಾಕ್ಷ್ಯಗಳ ಸಂಗ್ರಹಕ್ಕೆ ಪೊಲೀಸರು ಹೆಚ್ಚಿನ ಒತ್ತು ನೀಡುತ್ತಿದ್ದು ಪೊಲೀಸರು ಸಂಗ್ರಹಿಸಿದ ಎಲ್ಲ ವಸ್ತುಗಳನ್ನು ಎಫ್ಎಸ್ಎಲ್ಗೆ ರವಾನಿಸಿ ಪರೀಕ್ಷೆಗೊಳಪಡಿಸಲಿದ್ದಾರೆ. ಬಾಲಕಿ ಹತ್ಯೆ ಪ್ರಕರಣದ ತನಿಖೆ ಜವಾಬ್ದಾರಿಯನ್ನ ಬಾಣಸವಾಡಿಯ ಎಸಿಪಿ ಅನುಷಾ ಹೆಗಲಿಗೇರಿಸಲಾಗಿದೆ. ಹೀಗಾಗಿ 3 ತಂಡ ರಚಿಸಲಾಗಿದ್ದು ಒಂದೊಂದು ತಂಡಕ್ಕೂ ಪ್ರತ್ಯೇಕ ಕೆಲಸ ನಿಯೋಜಿಸಿದ್ದಾರೆ. ಒಟ್ನಲ್ಲಿ ಬಾಲಕಿಯನ್ನ ಕೊಂದವರಿಗೆ ಕೇಡುಗಾಲ ಶುರುವಾಗಿರೋದಂತೂ ಸುಳ್ಳಲ್ಲ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಬೆಂಗಳೂರಿನಲ್ಲಿ ವರುಣನ ಅಬ್ಬರ. ನಗರದ ಹಲವೆಡೆ ಭಾರಿ ಮಳೆ, ರಸ್ತೆ ಜಲಾವೃತ, ಟ್ರಾಫಿಕ್ ಜಾಮ್, ಮನೆಗೆ ತೆರಳಲು ಸವಾರರ ಪರದಾಟ. ಬೆಂಗಳೂರಲ್ಲಿ ಮಳೆ ನಡುವೆ ಗುಂಡಿ ಗಂಡಾಂತರ. ನೀರಿನಿಂದ ತುಂಬಿದ್ದ ಗುಂಡಿಗೆ ಬಿದ್ದ ಮಹಿಳೆ, ನಾಗರಬಾವಿ ಬಳಿ ಘಟನೆ. ಶಿವಮೊಗ್ಗದ ಆಗುಂಬೆ ಘಾಟಿಯಲ್ಲಿ ಕಾರಿನ ಮೇಲೆ ಬಿದ್ದ ಮರ. ಕಾರಲ್ಲಿದ್ದವರು ಗ್ರೇಟ್ ಎಸ್ಕೇಪ್, ಕಾರು ಜಖಂ. ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ರಸ್ತೆಗೆ ಬಿದ್ದಿದ್ದ ಮರ ತೆರವು. ರಾಯಚೂರಿನಲ್ಲಿ ಸುರಿದ ಮಳೆಗೆ ಅವಾಂತರ. ರೈತರ ಜಮೀನುಗಳಿಗೆ ನುಗ್ಗಿದ ಮಳೆ ನೀರು. ಉಕ್ಕಿ ಹರಿದ ಹಳ್ಳ ಕೊಳ್ಳ, ಸೇತುವೆ ಜಲಾವೃತ. ಕಾಲೇಜ್ ಮೇಲ್ಛಾವಣಿ ಕುಸಿತ ಬೆನ್ನಲ್ಲೇ ಕಲಬುರಗಿಯಲ್ಲಿ ಮತ್ತೊಂದು ದುರಂತ. ಸರ್ಕಾರಿ ಶಾಲೆ ಮೇಲ್ಛಾವಣಿ ಕುಸಿತ. ರಜೆ ಹಿನ್ನೆಲೆಯಲ್ಲಿ ತಪ್ಪಿದ ಅನಾಹುತ. ಆಳಂದ ತಾಲೂಕಿನ ಸಂಗೋಳಗಿ ಗ್ರಾಮದಲ್ಲಿ ಘಟನೆ.